ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನತನ್ ಮಂಜುನಾಥ್. ಏಕಾಏಕಿ 10 ಎಮ್ಮೆಗಳ ಸಾವು, ರೈತನಿಗೆ ಭಾರೀ ನಷ್ಟ. ಹಾವೇರಿ ಜಿಲ್ಲೆಯಲ್ಲಿ ಆಘಾತಕಾರಿಯಾಗಿರುವಂತಹ ಘಟನೆ ಸಂಭವಿಸಿದ್ದು, ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ್ದ 10 ಎಮ್ಮೆಗಳು ಏಕಾಏಕಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮೆದೂರು ಗ್ರಾಮದಲ್ಲಿ ನಡೆದಿದೆ. ಈಗ 7 ಕಿಡ್ತಾವ ತಿಂಡಿನ 7 ಇರ್ಲಿ ಬಿಡು 7 ಸಾಯಿಲ್ಲ ಮತ್ ಕರ್ಗುಳಿ ತಿಂಡಿ ಇಡೋದಲ್ಲ ಲವ್ಯಾಂಗ ಸತ್ತು ಸಪ್ಪಿಗೆ ಬಿಟ್ಟಲ್ಲ ಗ್ರಾಮದ ರೈತ ಸಿದ್ದಪ್ಪ ಬತ್ತಿಕೊಪ್ಪ ಅವರಿಗೆ ಸೇರಿದ ಎಮ್ಮೆಗಳು ಎಂದು ತಿಳಿದು ಬಂದಿದ್ದು, ಕೊಟ್ಟಿಗೆಯಲ್ಲೇ ಏಕಾಏಕಿ ಸಾವನ್ನಪ್ಪಿರುವುದು ಗ್ರಾಮಸ್ಥರಲ್ಲಿ ಆತಂಕವನ್ನ ಮೂಡಿಸಿದೆ. ಈ ಘಟನೆಯಲ್ಲಿ ಸುಮಾರು 10 ಎಮ್ಮೆಗಳು ಮೃತಪಟ್ಟಿದ್ದು, ಇನ್ನೂ 3 ಎಮ್ಮೆಗಳ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಯಾರವ್ರು ಎಮ್ಮೆ? ಮೃತ ಎಮ್ಮೆಗಳ ಒಟ್ಟು ಮೌಲ್ಯ ಸುಮಾರು 5 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗ್ತಾ ಇದೆ. ಏಕಾಏಕಿ ಎಮ್ಮೆಗಳು ಸಾವನ್ನಪ್ಪಲು ಕಾರಣವೇನು ಎಂಬುದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಸಲಾಗ್ತಾ ಇಲ್ಲ. ಆಹಾರದಲ್ಲಿ ವಿಷಕಾರಕ ಪದಾರ್ಥ ಸೇರಿಕೊಂಡಿದೆ ಅಥವಾ ಫುಡ್ ಪಾಯ್ಸನ್ ಆಗಿದೆಯೇ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಒಂದ ಮನೆಯರವ ಎರಡು ಮನೆಯವ್ರು ಹೋಗಿದ್ವು. ಅವು ಒಂದು ಇದಾಗೈತಿ. ಒಂದು ಇನ್ನು ಒಟ್ಟು ಮೇದೂರು ಯಾರ ಮನೆ ಅಂದ್ರೆ? ಮೇದೂರು ಸಿದ್ದಪ್ಪ ಬತ್ತಿಕೊಪ್ಪ. ಸುದ್ದಿ ತಿಳಿಯುತ್ತಿದ್ದಂತೆ ಪಶು ವೈದ್ಯರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೃತ ಎಮ್ಮೆಗಳ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳಿಸಲಾಗಿದೆ. ನಿಖರವಾದ ಕಾರಣ ವರದಿ ಬಂದ ಬಳಿಕ ತಿಳಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ತಮ್ಮ ನೆಚ್ಚಿನ ಸಾಕು ಎಮ್ಮೆಗಳು ಸಾವನ್ನಪ್ಪಿರುವುದರಿಂದ ರೈತ ಸಿದ್ದಪ್ಪ ಬತ್ತಿಕೊಪ್ಪ ದುಃಖದಲ್ಲಿ ಮುಳುಗಿದ್ದಾರೆ. ಈ ಕುರಿತು ರಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ತನಿಖೆ ನಡೆಯುತ್ತಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ.